ರೋಡ್ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದಾರ. ಹಲೋ, ಎಕ್ಸ್ಕ್ಯೂಸ್ ಮೀ, ಮೈ ಶೆಸ್ಟಿಂಗ್ ಕಾರ್ಪೊರೇಷನ್ ಅವ್ರು ಯಾರಾದ್ರೂ ಇದ್ರೆ ಈ ಬುಲ್ಡೋಸರ್ನ ಸೈಡಲ್ಲಿ ನಿಲ್ಲಿಸಿ. ಜಾನಿ ಅವರೇ, ಬೆಳಗ್ಗೆ ಬೆಳಗ್ಗೆ ರೋಡಲ್ಲಿ ಕುಟ್ಕ ಬಂದು ಜನರಿಗೆ ತೊಂದರೆ ಕೊಡೋದಲ್ದೆ ನನಗೆ ಬುಲ್ಡೋಸರ್ ಅಂತೇಳಿ ಹೇಳ್ತೀರಾ? ಹಲೋ, ನಾನು ರೋಡಲ್ಲಿ ಕುಡ್ಕೊಂಡ್ ಬಂದಿಲ್ಲ, ಕುಡ್ಕೊಂಡು ರೋಡಿಗೆ ಬಂದಿದ್ದೀನಿ. ತಿಳ್ಕಣಿ, ಹಿಂಗೆ ಮಾತಾಡ್ತಿದ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಮುಖದ ಮೇಲೆ ಹೊಲಿಸಿ ನಾನು ಕಡ್ದು ಬರ್ಕ ಹಾಂಗ್ ಮಾಡ್ತೆ. ಎಕ್ಸ್ಕ್ಯೂಸ್ ಮೀ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನಾನೇನು ಕಳ್ಬಟ್ಟಿ ಕುಡ್ಕೊಂಡ್ ಬಂದಿಲ್ಲಮ್ಮ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಪ್ಯೂರ್ ಒರಿಜಿನಲ್ ಕುಡ್ಕೊಂಡ್ ಬಂದಿದ್ದೀನಿ. ಬೇಕಿದ್ರೆ ಸ್ಮೆಲ್ ನೋಡಿ. ಆಚೆ ನಿಮ್ಮರ್ರ ಕಾರ್ಪೊರೇಷನ್ ತೊಟ್ಟಿ ಸ್ಮೆಲ್ ಬತ್ತ, ನಗಿ ನಾಚಿಕೆ ಇಲ್ಲ ನಿಮ್ಗೆ? ಅಂದ್ರೆ ನಿಮಗೆ ಕಾರ್ಪೊರೇಷನ್ ತೊಟ್ಟಿ ಸ್ಮೆಲ್ ತಗೊಂಡ್ ಅಭ್ಯಾಸ ಇದೆ ಅಂತ ಆಯ್ತು. ಅಭ್ಯಾಸ ಇಲ್ಲ, ನಿಮ್ಗೆ ಅಭ್ಯಾಸ ಮಾಡಿಸ್ತೆ. ನಡೀನಿ ಸ್ಟೇಷನ್ಗೆ. ಓ ಇನ್ಸ್ಪೆಕ್ಟರ್, ಎಂತದಕ್ಕೆ ನಮ್ಮ ಬೈಯನನ್ನು ಸ್ಟೇಷನ್ಗೆ ತುಂಬಿಕೊಂಡು ಹೋಗ್ತಾ ಇದ್ದೀರಾ? ಒದ್ದು ಒಳಗೆ ಹಾಕಿ ಮುದ್ದೆ ನುಂಗ್ಸುಕೆ. ಬೆಳಗ್ಗೆ ಬೆಳಗ್ಗೆ ಕುಡ್ಕೊಂಡು ತೇಲಾಡುದಲ್ದೆ ನನ್ಗೆ ಬೈತ್ರ. ಐ ಲೈಕ್ ಇಟ್. ಓಯ್, ಬೈದದ್ದು ನಿಮಗೆ ಅಲ್ವಾ? ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ದು ಬಿಡಿ. ಇನ್ನು ಒಂದು ಮಾತಂದ್ರೆ ಇವರೊಟ್ಟಿ ಸೇರಿಸಿ ನಿಮ್ಮನ್ನು ಒಳಗೆ ಹಾಕ್ತೀನಿ. ಓಯ್ ಇನ್ಸ್ಪೆಕ್ಟರ್, ಇವರನ್ನು ಒಳಗೆ ಹಾಕುವುದಕ್ಕೆ ಮೂಲ ಕಾರಣ ಎಂತ ಅಂತ ಮೊದಲು ನನಗೆ ಹೇಳಿ, ಆಮೇಲೆ ನಾನೇ ಜೈಲಿನ ಒಳಗೆ ಕೂತ್ಕೊಂಡು ಬಿಸಿ ಬಿಸಿ ಮುದ್ದೆ ತಿಂತೇನೆ. ರಾಕೆ, ನಂಗೆ ಮುದ್ದೆ ಬೇಡ ಕಣೋ, ಪರೋಟ ಬೇಕು. ಒಟ್ಟಿಗೆ ಬಿಸಿ ಸೇರುವ ಕೂಡ ಕೊಡ್ತಾರೆ. ಭಯ್ಯ, ಈಗ ನೀವು ಸುಮ್ಮನೆ ಇರ್ದಿದ್ರೆ ಈ ಜನವೇ ನಿಮ್ಮನ್ನ ತುಂಡು ತುಂಡು ಮಾಡಿ ತಿಂದು ಬಿಡ್ತಾರೆ. ಇನ್ಸ್ಪೆಕ್ಟರ್ ಬೈಜಾನ್, ನಮ್ಮ ಬಯ್ಯ ಕುಡಿದು ರಸ್ತೆಯಲ್ಲಿ ಗಲಾಟೆ ಮಾಡ್ತಿದ್ರೆ ಅನ್ನೋದಕ್ಕೆ ನಿಮ್ಮ ಹತ್ರ ಎಂತ ಮೂಲ ಸಾಕ್ಷಿ ಆಧಾರಗಳುಂಟು? ಇವ್ರ ಕೈಯಲ್ಲಿ ಖಾಲಿ ಬಾಟ್ಲಿ ಇತ್ತಲ್ಲ, ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಲೈಕ್ ಇಟ್. ಇದು ಕೂಡ ಒಂದು ಸಾಕ್ಷಿಯಾ? ಭಯ್ಯ, ಬಾಟ್ಲಿ ಕೊಡಿ, ಇಲ್ಲಿ ತಗೊಳ್ಳಿ. ಇದನ್ನು ಯಾವುದಾದ್ರೂ ಗುಜಿರಿ ಅಂಗಡಿಗೆ ಕೊಡಿ, 5-10 ಕೊಡ್ತಾರೆ. ಬೀಡ ತಗೊಂಡು ಬಾಯಿ ಹಾಕೊಳ್ಳಿ. ಏ ಖಾಲಿ ಸೀಸಾ ಬಾಟ್ಲೆ ನಿತ್ಕ. ಲೇ, ಇವ್ರು ಯಾರೋ ಮನೆಯ ಉಲ್ಟಾ ಪಲ್ಟಾ ಕಟ್ಸ್ಬಿಟ್ಟಿದ್ದಾರೆ. ಐ ಲೈಕ್ ಇಟ್. ಭಯ್ಯ, ನೀವು ಉಲ್ಟಾ ನಿಂತ್ಕೊಳ್ಳಿ, ಆವಾಗ ನಿಮಗೆ ಮನೆ ಸೀದಾ ಕಾಣ್ತದೆ. ಗುಡ್ ಐಡಿಯಾ. 1 minute. ಓಯ್ ಭಯ್ಯ, ಈಗ ಬೇಡ, ಆಮೇಲೆ ನಿಂತ್ಕೋಬಹುದು. ಈಗಲೇ ನಿಂತ್ಕೊಂಡ್ರೆ ಏನ್ ಪ್ರಾಬ್ಲಮ್? ನನಗೆ ಎಂತ ಇಲ್ಲ ಪ್ರಾಬ್ಲಮ್ಮು. ಬಾಬಿ ನೋಡಿದ್ರೆ ಅವರಿಗೆ ಪ್ರಾಬ್ಲಮ್. ಬೇಡ, ನಾನು ನಿಂತ್ಕೊಳ್ತೀನಿ. ಭಯ್ಯ ಬೇಡ ಭಯ್ಯ, ಬೇಡ ಭಯ್ಯ. ಜಾನಿ ಕುಡ್ದಿದ್ದೀರಾ? ಇಲ್ಲಪ್ಪ, ಮೂಸಿ ಮೂಸಿ ಮುಗುರ್ ಕೆಳಗಡೆ ಬಿಟ್ಕೊಂಡಿದ್ದೀನಿ. ರಾಕಿಯವ್ರೆ, ಏನಾಗಿದೆ ಇವ್ರಿಗೆ? ಎಂತ ಇಲ್ಲ ಬಾಬಿ, ಈ ಮನುಷ್ಯ ಕುಡಿದು ತೂರಾಡ್ಕೊಂಡು ದಾರಿಯಲ್ಲಿ ಹೋಗ್ತಾ ಇದ್ರಾ, ಇವರನ್ನ ಬಜ್ಜಿರಂಗಿ ಇನ್ಸ್ಪೆಕ್ಟರ್ ಹಿಡ್ಕೊಂಡು ಬೀಡ ಕೊಡಂತ ಚೊರೆ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಅಲ್ಲಿಗೆ ನಾನು ಎಂಟ್ರಿಯಾಗಿ ಇವರಿದ್ದ ಬಾಟ್ಲಿಯನ್ನು ತೆಗೆದು ಇನ್ಸ್ಪೆಕ್ಟರ್ಗೆ ಕೊಟ್ಟು ಬೀಡ ತಿನ್ನಿ ಅಂತ ಹೇಳಿ ಇವರನ್ನ ನಾನು ತುಪ್ಪಿಕೊಂಡು ಬಂದೆ. ಸಾಕು, ಸುಮ್ಮನಿರಲ್ಲಿ. ಯಾರೋ ಮಾಡದಿರೋ ಗನಂದಾರಿ ಕೆಲಸ ಮಾಡಿದೀನಿ ಅಂತ ಬಿಲ್ಡಪ್ ಕೊಡ್ತಿದ್ಯಾ? ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ನಾನು ಕುಡ್ದಿರ್ಲಿಲ್ಲ ಕಣೋ, ರೋಡು ಕುಡ್ದಿದ್ಯಾ ಅಂತ ಟೆಸ್ಟ್ ಮಾಡ್ತಾ ಇದ್ದೆ. ಐ ಲೈಕ್ ಇಟ್. ಬಾಬಿ, ಈ ಮನುಷ್ಯ ಕೋಚು ಕೊಪ್ಪಾಗಿ ಬಿಂಗಿರಿ ಬಿಂಗಿರಿ ಮಾತಾಡ್ತಿದ್ದಾರೆ. ಮೊದಲು ಇವರನ್ನು ಮಲಗಿಸುವ, ಕುಡ್ದದೆಲ್ಲ ಇಳಿದ ಮೇಲೆ ಸರಿ ಮಾತಾಡ್ತಾರೆ. ನಾನು ಯಾಕೋ ಮಲ್ಕೋಬೇಕು? ಮತ್ತೆ ಇನ್ನೆಂತ ಮಾಡ್ತೀರಾ? ನನಗೆ ಒಂದು ತೊಟ್ಲು ಬೇಕು, ಒಂದು ಫೀಡಿಂಗ್ ಬಾಟ್ಲಲ್ಲಿ 1 ಕ್ವಾರ್ಟರ್ ಎಣ್ಣೆ ಹಾಕ್ಬಿಟ್ಟು ಕುಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಐ ಲೈಕ್ ಇಟ್. ಹಾಗಾದರೆ ನಾನು ಹೋಗಿ ಫೀಡಿಂಗ್ ಬಾಟ್ಲಿ ಪರ್ಚೇಸ್ ಮಾಡಿ ಅದಕ್ಕೆ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ತರ್ತೇನೆ. ನೀವು ಜಾಗ್ರತೆಯಲ್ಲಿ ಹಚ್ಕೊಳ್ಳಿ. ಬಾಬಿ, ಈ ಕುರ್ಚೆಲ್ಲ ನಾನು ಜಾಗ್ರತೆಯಲ್ಲಿ ನೋಡಿಕೊಳ್ಳಿ ಆಯ್ತಾ? ಮಧು, ರಾತ್ರಿ ಫೀಡಿಂಗ್ ಬಾಟ್ಲು ತರೋ ತನಕ ನೀನ್ ಲಾಲೆ ಆಡ್ತೀಯಾ? ಜಾನಿ, ಯಾಕೆ ಹೀಗೆ ಆಡ್ತಿದ್ದೀರಾ? ಇವತ್ತು ಯಾಕೆ ಇಷ್ಟೊಂದು ಕುಡ್ದಿದ್ದೀರಾ? ನಾನು ಕುಡಿಲಿಲ್ಲಪ್ಪ. ಬಾಟ್ಲು ಕ್ಯಾಪ್ ಓಪನ್ ಬಿಡು ಬಾಯಲ್ಲಿ ಇಟ್ಕೊಂಡೆ ಸರ್ರ ಅಂತ ಒಳಗೊಂಟೋಯ್ತು. ನಾನು ಕುಡ್ದಿಲ್ಲ. ಮಧುರಾವ್ರೆ, ಇದೇನು ಮಧುರವ್ರೆ, ಅಣ್ಣಪ್ಪನವ್ರು ಇಷ್ಟು ಬಿರ್ನ್ ಮನಿಕೊಂಡ್ಬಿಟ್ಟಾರೆ. ಅವ್ರಿಗೆ ಸ್ವಲ್ಪ ತಲೆನೋವಂತೆ, ಅದಕ್ಕೆ ಮಲ್ಕೊಂಡಿದ್ದಾರೆ. ತಲೆನೋವ? ಗೌಡ್ರೆ, ಅವ್ರು ನಿದ್ದೆ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡಬೇಡಿ, ಆಮೇಲೆ ಬನ್ನಿ. ಆಯ್ತು ಮಧುರವ್ರೆ, ಆಮೇಲೆ ಬರ್ತೀನಿ.
ಮಧುರವ್ರ ಅಣ್ಣಪ್ಪನವರು ಎಣ್ಣೆ ಹೊಡ್ಕೊಂಡ್ ಮನಿಕೊಂಡಿದಾರ. ನೀವ್ ಅನ್ಕೊಂಡಾಗ ಏನೂ ಇಲ್ಲ, ನೀವೇನ್ ಹೊರಡಿ. ಮತ್ತೆ ಎಣ್ಣೆ ವಾಸನೆ ಬರ್ತದ. ಅದು ನಮ್ಮನೇಲಿ ಈರುಳ್ಳಿ ಕೆಟ್ಟೋಗಿದೆ. ಈರುಳ್ಳಿ ಕೆಟ್ಟೋಗಿದ್ರೆ ಈರುಳ್ಳಿ ಸ್ಮೆಲ್ ಬರಬೇಕು, ಎಣ್ಣೆ ವಾಸನೆ ಯಾಕೆ ಬರ್ತಾ ಇದ್ದು? ಆ ವಿಷಯದ ಅವಶ್ಯಕತೆ ನಿಮ್ಗಿದ್ಯಾ? ಬಂದ್ ವಿಷಯ ಹೇಳಿ. ಅದು ತಿಂಡಿ ಟೈಮ್ ಆಗಿತ್ತಲ್ಲ, ಅದಕ್ಕೆ ತಿಂಡಿ ತಿನ್ಕೊಂಡು ಹೋಗವಂತ ಬಂದಿ. ತಿಂಡಿ ಇನ್ನೂ ರೆಡಿ ಆಗಿಲ್ಲ, ಆಮೇಲೆ ಬನ್ನಿ. ಆದ್ರೂ ಮಧುರವ್ರ ಅಣ್ಣಪ್ಪನವರು ಎಣ್ಣೆ ತೊಂದರೆ ಇಲ್ಲ. ಅಲ್ಲ, ಅಣ್ಣಪ್ಪನವ್ರಿಗೆ ಯಾನ್ ಮೊಲ್ಲಾಗ್ರ ಅಂತ ಅಪಟಿ ಕುಡ್ಕೊಂಬಂದಿದ್ರು. ವಿಚಾರಿಸೋವಂತ ಹೋದ್ರೆ ಮಧುರವರು ದಂಡಕ್ಕೆ ಸೇರಿಸ್ನಿಲ್ಲ. ಇದರ ಒಳಗುಟ್ಟು ಯಾನಿರ್ಬೋದು? ರಿಂಗ್ ಮಾಸ್ಟ್ರೆ, ಓ ರಿಂಗ್ ಮಾಸ್ಟ್ರೆ, ಓ ಬಾರಪ್ಪ ಬಾರೋ, ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ನಿಮಗೋಸ್ಕರ ತಣ್ಣಗಿರೋ ಹಳೇ ಕಾಫಿಯನ್ನ ಫ್ರೆಶ್ ಆಗಿ ಬಿಸಿ ಮಾಡ್ಕೊಂಡು ತಂದೀನಿ. ಅಂದ್ರೆ ನೆನ್ನ ಕಾಪಿನ ಇವತ್ತು ಬಿಸಿ ಮಾಡ್ಕೊಂಡ್ ಬಂದಿದೆಯಾ? ಅಪ್ಪ, ಇವತ್ತು ಬೆಳಿಗ್ಗೆ ಮಾಡಿಟ್ಟಿದ್ದೆ, ಬಿಸಿ ಮಾಡ್ಲಿಕ್ಕೆ ಮರ್ತೋಯ್ತು, ಈಗ ಬಿಸಿ ಮಾಡಿ ತಂದಿದ್ದೇನೆ. ಅಲ್ಲ ಕಡೆ ಕಲ್ತಿಬಿಟ್ರು, ನನ್ನ ಮೇಲೆ ಯಾವತ್ತೂ ಇಲ್ದೇ ಇರೋ ಪ್ರೀತಿನ ಇವತ್ತು ಉಕ್ಕಿಸ್ಕೊಂಡು ಕಾಪಿ ಕಾಯಿಸ್ಕೊಂಡ್ ಬಂದ್ಬಿಟ್ಟಿದೆ ಅಲ್ಲ, ಏನ್ ಸಮಾಚಾರ? ನೀವಂತೂ ಎಂಜಿಲ ಕೈಯಲ್ಲಿ ಕಾಗೆಯನ್ನು ಕೂಡ ಓಡಿಸೋದಿಲ್ಲಲ್ಲ, ಅದಕ್ಕೆ. ಏನ ನನ್ನ ಗುಣಗಾನ ಮಾಡ್ತಾರಂಗದೆ. ಪುಟ್ಟಕ್ಕಂತೂ ಊರಿನಲ್ಲಿ ಇಲ್ಲ, ನೀವು ದುಡ್ಡು ಕೊಟ್ಟು ಹೋಟ್ಲಲ್ಲಿ ಚಾ ಕಾಫಿ ಕುಡಿಯೋರಲ್ಲ, ಅದಕ್ಕೆ ನಾನು ಮಾಡಿ ತಂದಿದ್ದೇನೆ. ಅಂದ್ರೆ ಕಾಪಿ ಟೀ ಒಟ್ಟಿಗೆ ತಂದಿದೆಯಾ? ಈ ಕೈಯಲ್ಲಿ ಬಜ್ಜಿ ಕಾಫಿ ಉಂಟು, ಇದರಲ್ಲಿ ಚಾ ಕಾಫಿ ಮೀಸ್ಕೊಂಟು. ನಿಮ್ಗೆ ಯಾವ್ದು ಬೇಕು? ಮಿಸ್ಕ್ ಮಾಡ್ರೆ ನೀನೇ ಕುಡಿ, ನನಗೆ ಬರೀ ಕಾಪಿ ಕೊಡು. ಐ ಲೈಕ್ ಇಟ್. ಅರೆ ಕಲ್ತಿಬಿಟ್ರು, ನೀನು ಕಾಯಿಸ್ಕೊಂಬಂದಿರೋ ಕಾಪಿ ಶಾನೆ ಸ್ವಾದಭರಿತವಾಗದೆ. ಎಕ್ಸಾಕ್ಟ್ಲಿ, ಈ ನನ್ನ ಸುಮಧುರವಾದ ತುಟಿಗಳು ಆ ಕಾಪಿಗೆ ಟಚ್ ಆಗಿದೆ ಅಂದ ಮೇಲೆ ಅದು ಸ್ವಾದಭರಿತವಾಗಿರ್ಲೇಬೇಕು. ಅಂದ್ರೆ ಈ ಕಾಪಿನ ಎಂಜಲ್ ಮಾಡ್ಬಿಟ್ಟು ಕೊಟ್ಟಿದೆಯಾ? ಅದಕ್ಕೆಲ್ವಾ ಕಾಫಿ ಅಷ್ಟೊಂದು ಟೇಸ್ಟ್ ಆಗಿರೋದು. ನಾನೇನು ಎಂಜಲ್ ಕುಡಿಯೋನು ಅನ್ಕೊಂಡ್ಬಿಟ್ಟಿದೆಯಾ? ಡೋಂಟ್ ಟೇಕ್ ಗಾಬರಿ ರಿಂಗ್ ಮಾಸ್ಟ್ರೆ, ನಾನು ಈ ನಮ್ಮನೆ ಮಾತನಾಡಿದ್ರೆ ನೀವು ಯಾವ ನಮ್ಮನೆ ರಿಯಾಕ್ಟ್ ಮಾಡ್ತೀರಿ ಅಂತೇಳಿ ನಾನು ಈ ನಮ್ಮನೆ ಮಾತಾಡಿದ್ದು. ಅಯ್ಯಪ್ಪ, ನೀ ಎವಳದ ಕೇಳ್ಬಿಟ್ಟು ನಂಗೆ ಕಾಪಿ ಕುಡಿಬೇಕು ಅನ್ನಿಸ್ತಾ ಇಲ್ಲ, ತಕ ನೀನೇ ಕುಡ್ಕೊ. ಐ ಲೈಕ್ ಇಟ್. ಅಡ ಕಲ್ತಿವೇಟ್ರು, ಇಂಥ ಕಾಪಿನ ನನಗೆ ಯಾಕೆ ಕೂಡ ಕೊಟ್ಟ? ತಂದಾಗಿರ್ಬೇಕು, ಕೊಟ್ಟಾಗಿರ್ಬೇಕು, ಬಟ್ ನೀವು ಕುಡಿಬಾರ್ದು. ಅದರಲ್ಲಿ ನನಗೊಂದು ಡಿಫ್ರೆಂಟ್ ಮಜಾ ಸಿಕ್ಕುದು. ಅಯ್ಯೋ ಶಿವನೇ, ನಿನ್ನ ಬಿರ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು ಕೂಡ. ಐ ಲೈಕ್ ಇಟ್. ಬೇಗ ಸೇರಿಸಿ ರಿಂಗ್ ಮಾಸ್ಟ್ರೆ, ನನಗೊಂದು 2 ದಿವಸ ಅಲ್ಲಿ ಇದ್ದು ಬರ್ಬೇಕಂತೆಲ್ಲ ಆಸೆ ಆಗ್ತಾ ಉಂಟು. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಅಡ ಕಲ್ತಿವೇಟ್ರು, ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡ್ಬೇಕು. ಕೇಳಿ ಗೆಂಡತಿಮ್ಮ, ಗೊತ್ತಿದ್ರೆ ಹೇಳ್ತೀನಿ, ಗೊತ್ತಿಲ್ಲದಿದ್ರೆ ಹೇಳೋದಿಲ್ಲ. ನೋಡು, ನೀ ತರ ಮೆಂಟ್ಲಾಗಾಡ್ರೆ ನಾನು ಪ್ರಶ್ನೆನೇ ಕೇಳಲ್ಲ. ನೋ ಪ್ರಾಬ್ಲಮ್. ತಮಾಷೆ ಮಾಡಿದ್ದೆ, ಎಂತಂತ ಕೇಳಿ. ಅಣ್ಣಪ್ಪನವರು ಇವತ್ತು ಕುಡ್ಕೊಂಬಂದಿದ್ರಾ? ಅದನ್ನು ಎಂತ ಕೇಳ್ತಿದೆ ಅನ್ನಪ್ಪ, ಆ ಮನುಷ್ಯ ಕುಡಿದು ಕೋಚುಕೊಪ್ಪ. ನಾನೇ ಅವರನ್ನು ಮನೆ ಬಿಟ್ಟು ಬಂದಿದ್ದು. ಅಡ ಕಲ್ಟಿವೇಟ್ರು, ಅಣ್ಣಪ್ಪನವರು ಅಪ್ಪಟಿ ಕೋಟ್ಗಳಕ್ಕ ಕಾರಣ ಏನಾ? ಮೋಸ್ಟ್ಲಿ ಲವ್ ಫೇಲಿಯರ್ ಆಗಿರ್ಬೇಕು. ಸುಮ್ಮನೆ ಎರಡ, ಈಗೆಂತ ಲವ್ ಫೇಲೂರು? ಅವ್ರ ಲವ್ ಪಾಸ್ ಆಗಿರಕ್ತಾನೆ ಮಧುರ ಅವ್ರನ್ನ ಮದುವೆ ಆಗಿರೋದು. ಹೌದಲ್ವಾ? ಅವರ ಲವ್ ಫೇಲಿಯರ್ ಆಗಿರ್ತಿದ್ರೆ ಇಷ್ಟೊತ್ತಿಗೆ ಅವರಿಬ್ಬರದು ವಿಚ್ಛೇದನ ಆಗಿರ್ತಿತ್ತು. ಆ ಥರ ಆಗಿದ್ರೆ ನಾನು ಶಾನೆ ಖುಷಿ ಪಟ್ಟು ಬಿಡ್ತಾ ಇದ್ದಿ. ಹಂಗೆಲ್ಲ ಆಗಕ್ಕೆ ನಾ ಬಿಡಲ್ಲ ಅಂದಿ. ಈ ವಿಷಯದಲ್ಲಿ ನಾನು ನಿಮ್ಮನ್ನು ನಂಬುದಿಲ್ಲಪ್ಪ. ಯಾಕೂಡ? ಕಿತ್ತೋದ ಚಪ್ಪಲಿ ಸಿಕ್ಕಿದ್ರೆ ಬಿಡುವ ಜನ ಅಲ್ಲ ನೀವು. ಇನ್ನು ಶೋರೂಮ್ ಚಪ್ಪಲಿ ಸಿಕ್ಕಿದ್ರೆ ಬಿಡ್ತೀರಾ? ಮಧುರ ಅವರೇ, ತಿಂಡಿ ಶಾನೆ ಪಸಂದ್ ಆಗದ ಏನಿ. ಗೌಡ್ರೆ, ನೀವೇನೇ ಕಾಂಪ್ಲಿಮೆಂಟು ಕಮೆಂಟು ಕೊಡೋದಿದ್ರು ಹೋಟೆಲ್ ಅವ್ರಿಗೆ ಕೊಡಿ. ಯಾಕೆ ಮಧುರ ಅವ್ರೆ? ತಿಂಡಿನ ಅಲ್ಲಿಂದಾನೆ ತರಿಸಿರೋದು, ಅದಕ್ಕೆ. ಓ, ಗೊತ್ತಾಯ್ತು ಕಂಬುಡಿ. ಅಣ್ಣಪ್ಪನವ್ರನ್ನ ಎನ್ನ ಕುಡ್ಕೊಂಬಂದು ಮನಿಕೊಂಬಿಟ್ಟಿದ್ರಲ್ಲ, ಅದಕ್ಕೆ ಹೋಟ್ಲಿಂದ ತರಿಸಿದ್ರ್ಯಾ? ಈಗ ವಿಷಯ ಬೇಕಾ? ಸುಮ್ಮನೆ ತಿನ್ನಿ. ಅದೇ ಮಧುರ ಅವ್ರೆ, ಅಣ್ಣಪ್ಪನವ್ರು ಯಾಕಂದ್ರೆ ಎನ್ನ ಅಪ್ಪಟಿ ಕುಡ್ಕೊಂಬಂದ್ಬಿಟ್ಟಿದ್ರು? ನನಗಿಷ್ಟ ಆಗದಿರೋ ವಿಷಯನ ಪದೇ ಪದೇ ಕೇಳಿದ್ರೆ ಮನೆಯೊಳಗೆ ಸೇರ್ಸಲ್ಲ. ಆಯ್ತು ಬಿಡಿ ಮಧುರ ಅವ್ರೆ, ನೀವು ಇಪ್ಪಟ್ಟಿಗೆ ಪಾಪ ಮಾಡ್ಕೋಬೇಡಿ. ಅಲ್ಲ, ಯಾಕೆ ಕುಡ್ಕೊಂಬಂದಿದ್ರು ಅಂತ ತಿಳ್ಕೊಂಡು ಅವ್ರಿಗೆ ಹೊಸಿ ಬುದ್ಧಿವಾದ ಹೇಳೋವಂತ ಕೇಳಿದ್ನಪ್ಪ. ನೀವೇ ದೊಡ್ಡ ಕುಡುಕರು, ಅವ್ರಿಗೆ ಬುದ್ಧಿ ಹೇಳ್ತೀರಾ? ಮಧುರ ಅವ್ರೆ, ನಾನು ಯಾವತ್ತು ಅಪ್ಪಟಿ ಕುಡ್ಕೊಂಬಂದಿದ್ದನು? ಸ್ವಲ್ಪ ಕುಡಿದ್ರು ಜಾಸ್ತಿ ಕುಡಿದ್ರು ಕುಡುಕ್ರು ಕುಡುಕ್ರೆ. ತೊಂದರೆ ಇಲ್ಲ, ನೀವು ಯಾನೇ ಹೇಳಿ ಮಧುರ ಅವ್ರೆ. ನಿಮ್ಮಂಥ ಸುಮಧುರ ಮನ್ಸಿರೋರ್ಗೆ ಅಣ್ಣಪ್ಪನವ್ರು ಕುಡ್ಕೊಂಬಂದು ಅಪ್ಪಟಿ ನೋವು ಕೊಡಬಾರ್ದಾಗಿತ್ತು. ಈಗ ಕೊಟ್ಟಿದ್ದಾರೆ, ಏನ್ ಮಾಡ್ಲಿ? ಡೈವರ್ಸ್ ಕೊಟ್ಬಿಡಿ. ಹಂಗಂತ ಎದುರಿಸಿ ಸುರಿದರಿಗೆ ಬರ್ತಾರೆ.
ಅವ್ರಿಗೆ ಹೇಗೆ ದಾರಿಗೆ ತರ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ತಿನ್ನಿ. ನಿನ್ನೆ ರಾತ್ರಿ ನಾನು ಕುಡಿದು ರೋಡಲ್ಲಿ ತೂರಾಡ್ತಾ ಇದ್ದೆ. ಇಲ್ಲಿಗೆ ಹೇಗೆ ಬಂದೆ? ಮಧುರನ್ ಮಾರಿ ರೂಪ ನೋಡೋ ದೌರ್ಭಾಗ್ಯನ ನನಗೆ ನಾನೇ ತಂದ್ಕೊಂಡ್ಬಿಟ್ನಲ್ಲಪ್ಪ. ಬನ್ನಿ ಬನ್ನಿ ಅಣ್ಣಪ್ಪನವ್ರೆ, ಬನ್ನಿ. ಮಾರಿ ಜೊತೆಗೆ ಇನ್ನೊಂದು ಸೇಡ್ ಮಾರಿನೂ ಸೇರ್ಕೊಂಡ್ಬಿಟ್ಟಿದೆ. ನನಗೆ ಇನ್ನೇನು ಗ್ರಾಚಾರ ಕಾದಿದ್ಯೋ? ಕುಡ್ದಿದ್ದೆಲ್ಲ ಹೇಳ್ತಾ ನಿಮ್ ಗೊತ್ತಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡಿ. ಬಂದಿದ್ ಕೆಲಸ ಆಯ್ತು ತಾನೆ, ಜಾಗ ಖಾಲಿ ಮಾಡಿ. ಅವ್ರು ಹೋಗೋದಿರ್ಲಿ, ನೀವ್ಯಾಕೆ ನೆನ್ನೆ ಅಷ್ಟೊಂದು ಕುಡ್ಕೊಂಡ್ ಬಂದಿದ್ರಿ ಅದನ್ನ ಫಸ್ಟ್ ಹೇಳಿ. ಅದು ಯಾವುದೋ ಟೆನ್ಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಕುಡಿದ್ಬಿಟ್ಟೆ. ಅಣ್ಣಪ್ಪನವ್ರೆ, ಮಕ್ಕಿಲ್ಲ ಮರಿ ಇಲ್ಲ, ನಿಮ್ಗೆ ಕುಡಿಯೋಂತ ಟೆನ್ಷನ್ ಯಾನ? ಅದ್ರ ಅವಶ್ಯಕತೆ ನಿಮ್ಗಿಲ್ಲ ರೇ. ಅದ್ರ ಅವಶ್ಯಕತೆ ನನಗೆ ಇಲ್ದೇ ಇರ್ಬೋದು, ಆದ್ರೆ ಅಟ್ಟಿಲಿ ಇಷ್ಟು ಪಸಂದಾಗಿರೋ ಎಂಡ್ರು ಇಟ್ಕೊಂಡು ಕುಡಿತಿದ್ರಲ್ಲ, ಯಾನ್ ಮೊಲ್ಲಾಗ್ರ ನಿಮ್ಗ? ನಿಮ್ಮನೆ ಮುದ್ದೆಲಿ ತೂತ್ ಇಟ್ಕೊಂಡು ನಮ್ಮನೆ ದೋಸೆಲಿ ತೂತ್ ತೋರ್ಸಕ್ ಬರ್ಬೇಡಿ. ತಿಂದಿದ್ ಆಯ್ತು ತಾನೆ, ರೈಟ್ ಹೇಳಿ. ಬರೀ ತಿಂಡಿ ತಿನ್ಬಿಟ್ರೆ ಆಯ್ತಾ? ಕಾಫಿ ಕುಡಿಯೋದ್ ಬೇಡವಾ? ಗೌಡ್ರೆ, ಮನೇಲಿ ಹಾಲಿಲ್ಲ, ಆಮೇಲೆ ಮಾಡ್ಕೊಡ್ತೀನಿ. ಮಧುರ ಅವ್ರೆ, ಹಾಲಿಲ್ಲ ಅಂದ್ರೆ ಏನಂತೆ? ತರಕ್ ಅಣ್ಣಪ್ಪನವ್ರಿಲ್ವಾ? ಅಲ್ವಾ ಅಣ್ಣಪ್ಪನವ್ರೆ? ನಾನ್ ಯಾಕ್ರಿ ತರ್ಲಿ, ನಾನ್ ತರಲ್ಲ. ಅಣ್ಣಪ್ಪನವ್ರೆ, ನೀವು ಕುಡ್ಕೊಂಡ್ ಮಲಗಿದ್ರಿ ಅಂತ ಪಾಪ ಮಧುರ ಅವರು ನನಗೋಸ್ಕರ ಹೋಟ್ಲಿಗೆ ಹೋಗಿ ತಿಂಡಿ ತಂದು ಕೊಟ್ಟಾರೆ. ಈಗ ನೀವು ನನಗೋಸ್ಕರ ಅಲ್ದೇ ಇರುವ ಅವ್ರಿಗೋಸ್ಕರ ನಾನು ಹಾಲು ತಕೊಂಬನ್ನಿ. ಅವಳಿಗೋಸ್ಕರ ತಂದ್ರೆ ಅವಳು ಕುಡಿತಾಳೆ, ನೀವು ರೈಟ್ ಹೇಳಿ. ಜಾನಿ, ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಹಾಲು ತಗೊಂಬಂದು ಗೌಡ್ರ ಕಾಫಿ ಮಾಡ್ಕೊಡಿ. ಆಮೇಲೆ ಪರ್ಸನಲ್ ಆಗಿ ಸಿಗಿ ಸ್ವಲ್ಪ ಕ್ಲಾಸ್ ತಗೋಬೇಕು. ಮಧುರ ಅವ್ರೆ, ಅಣ್ಣಪ್ಪನವ್ರಿಗೆ ಹೆಂಗ್ ಕ್ಲಾಸ್ ತಗೋಬೇಕು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಇರಿ. ಅಣ್ಣಪ್ಪನವ್ರಿ ಬ್ಯಾ ಮಲ್ಲಿ ಅವ್ರು ಇಲ್ಲಿಂದ ಹೋಗಿದ್ರು, ಅವ್ರ ನೆನಪು ಮಾತ್ರ ಕಾಡ್ತಿದೆ. ಐ ಲೈಕ್ ಇಟ್. ಭಯ್ಯ, ಹಾಲಿನ ಕ್ಯಾನ್ ಇಟ್ಕೊಂಡು ಪುಟ್ಟಕ್ಕನ ಮನೆ ಎದುರು ಎಂತ ಮಾಡ್ತಿದ್ದೀರಾ? ಹಾಲಿನ ಮಳೆ ಬರುತ್ತಾ ಅಂತ ಕಾಯ್ತಾ ಇದ್ದೀನಿ. ನೀರಿನ ಮಳೆಯೇ ಬರೋದಿಲ್ಲ, ಇನ್ನು ಹಾಲಿನ ಮಳೆ ಬರ್ಲಿಕ್ಕೆ ಉಂಟಾ? ಎಂತ ನಿಮ್ಗೆ ಮಂಡೆ ಸಮ ಇಲ್ವಾ? ಯಾವ ಫುಲ್ ಮೆಂಟ್ಲು ಮಂಡೆ ಸಮ ಇಲ್ದ? ರಾಕೆ, ಎಸ್ ಬಾಸ್. ಪುಟ್ಟಮಲ್ಲಿ ಅವರು ನಮ್ಮಿಂದ ದೂರ ಆಗಿದ್ರು, ಅವರು ಇಲ್ಲೇ ಎಲ್ಲೋ ಇದಾರೇನೋ ಅಂತ ಅನ್ನಿಸ್ತಿದೆ ಕಣ. ಓಯ್ ಡಂಗರಾಜ, ಈ ಫೀಲ್ ಆಗ್ಬೇಕಾಗಿರೋದು ನಿಮಗಲ್ಲ, ರಿಂಗ್ ಮಾಸ್ಟ್ರಿಗೆ. ಅವ್ರಿಗೆ ಆಗ್ತಿಲ್ವಲ್ಲ, ಅದಕ್ಕೆ ನನಗೆ ಆಗ್ತಿದೆ. ಓಯ್, ನೀವು ಯಾವುದಕ್ಕೂ ಒಂದು ಸರ್ತಿ ಕೊಳ್ಳೆಗಾಲಕ್ಕೆ ಹೋಗಿ ಯಂತ್ರ ಕಟ್ಟಿಸಿಕೊಂಡು ಬನ್ನಿ. ಯಾಕೋ ಇತ್ತೀಚೆಗೆ ನೀವು ಒಂದೊಂದು ನಮ್ಮನೆ ಆಡ್ತಿದ್ದೀರಲ್ಲ, ಅದಕ್ಕೆ. ತೆಗೆದು ಬಿಟ್ಟ ಅಂದ್ರೆ ಚಟ್ಟ ಸರ್ಕೊಂಡ್ಬಿಡ್ಬೇಕು. ಐ ಲೈಕ್ ಇಟ್. ಒಂದು ಸರ್ತಿ ತೆಗೆದು ಬಿಡಿ ಮಾರ್ರೆ. ನನ್ನನ್ನು 4 ಜನ ತುಂಬಿಕೊಂಡು ಹೋಗುವಾಗ ನಾನು ಎಷ್ಟು ಭಾರ ಇದೆ ಅಂತ ತಿಳ್ಕೊಳ್ಳಕ್ಕೆ ಕಂಡಾಬಟ್ಟೆ ಆಸೆ ಆಗ್ತಾ ಉಂಟು. ಮೊದಲೇ ತಲೆ ಕೆಟ್ಟಿರೋ ಟೈಮಲ್ಲಿ ಇನ್ನೂ ತಲೆ ಕೆಡಿಸ್ತ್ಯಾ? ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಮಧುರ ಅವ್ರೆ, ಕಾಫಿ ಕಾಯ್ಸಕ್ ಬರಲ್ಲ ಅಂತ ಕಾಫಿನ ಅಮೃತ ತರ ಕಾಯಿಸ್ಬಿಟ್ಟಿದಾರಿ. ಈ ಕಾಫಿನ ಕುಡಿತಾ ಇದ್ರೆ ಕುಡಿತಾನೆ ಇರ್ಬೇಕು ಅನ್ನಿಸ್ತದೆ. ಗೌಡ್ರೆ, ಕುಡಿತಾನೆ ಇರಕ್ಕೆ ಇದೇನ್ ಜೇನುತುಪ್ಪ ಅಲ್ಲ, ಕಾಫಿ. ಮಧುರ ಅವ್ರೆ, ಇತ್ತೀಚೆಗೆ ನೀವು ನನ್ನ ಜೊತೆ ಸೇರ್ಕೊಂಡು ಶಾನೆ ಆಟಗುಳಿ ಮಾಡೋದು ಕಲ್ತು ಬಿಟ್ಟಿದಾರಿ. ಮನೇಲಿ ಹಾಲಿಲ್ಲ ಅಂತ ನನ್ನನ್ನು ಹಾಲು ತರಕ್ ಕಳಿಸಿ ಈಗ ಕಾಫಿ ಕುಡಿತಿದ್ದೀರಲ್ಲ, ಹಾಲೆಲ್ಲಿಂದ ಬಂತು? ಕಾರ್ಪೊರೇಷನ್ ನಲ್ಲಿ ಬರ್ತಿತ್ತು, ಹೋಗಿ ಹಿಡ್ಕೊಂಬಂದ್ ಕೊಟ್ಟಿ. ಅಣ್ಣಪ್ಪನವ್ರೆ, ನೀವೇನು ಗಾಬರಿ ಆಗ್ಬೇಡಿ, ಹಾಲು ನಮ್ಮ ಮಟ್ಟಿಲೇ ಇತ್ತು, ನಾನು ಮರ್ತು ಬಿಟ್ಟಿದಿ, ಗೆಪ್ತಿ ಆಯ್ತು, ಅದಕ್ಕೆ ಮಧುರ ಅವ್ರಿಗೆ ತಂದ್ಕೊಟ್ಟು ಕಾಫಿ ಕಾಯಿಸ್ಕೊಟ್ರು. ಜಾನಿ, ನಿಮ್ಗೂ ಕಾಫಿ ಮಾಡಿದೀನಿ, ಹೋಗಿ ಕುಡ್ದು ಹಾಲನ್ನ ಫ್ರಿಜ್ಜಲ್ಲಿ ಇಡಿ. ಮಧುರ ಅವ್ರೆ, ಫ್ರಿಡ್ಜಲ್ಲಿ ಇಟ್ಟು ಯಾಕೆ ವೇಸ್ಟ್ ಮಾಡಬೇಕು? ಅಣ್ಣಪ್ಪನವ್ರೆ, ಫ್ರೆಶ್ ಹಾಲಲ್ಲಿ ಇನ್ನೊಂದು ಕಪ್ ಕಾಫಿ ಕಾಯಿಸ್ಕೊಂಬಂದ್ಬಿಡಿ, ಕುಡ್ಕೊಂಡು ಹೊಂಟು ಬಿಡ್ತೀನಿ. ರೀ ಸುರ್ಸುರು ಬತ್ತಿ, ನಿಮ್ದೇನು ಹೊಟ್ಟೆನೋ ಕನ್ನಂಬಾಡಿ ಕಟ್ಟೇನ್ರಿ? ಕನ್ನಂಬಾಡಿ ಕಟ್ಟೆ ತರ ಇರೋ ಹೊಟ್ಟೆ. ಅಣ್ಣಪ್ಪನವ್ರೆ, ಪಾಪ ನೀವು ನನಗೋಸ್ಕರ ಕಷ್ಟಪಟ್ಕೊಂಡು ಹೋಗಿ ಹಾಲು ತಕೊಂಬಂದಿದ್ದೀರಿ, ಅದನ್ನ ನಾನು ಕುಡಿಲಿಲ್ಲ ಅಂದ್ರೆ ನಿಮಗೆ ಬೇಜಾರಾಗಲ್ವಾ? ನಿಮ್ಮ ಅವ್ವನ ಮೇಲೆ ಹಣೆ ಬೇಜಾರಾಗಲ್ಲ, ಮೊದಲಿನಿಂದ ಎದ್ದೋಗಿ. ತೊಂದರೆ ಇಲ್ಲ, ಹೋಯ್ತೀನಿ. ಆದ್ರೆ ಹೋಗಕ್ ಮುಂಚೆ
ನೀವು ನೆನ್ನೆ ಯಾಕಪ್ಪಾಟಿ ಕುಡ್ಕೊಂಬಂದಿರಿ ಹೇಳಿ ತಿಳ್ಕೊಂಬಟ್ಟೋಯ್ತೀನಿ. ಗೌಡ್ರೆ ಅದು ನನ್ನ ಕೆಲಸ, ನಾನು ವಿಚಾರಿಸ್ತೀನಿ. ತಾವೇನು ಮಧುರ ಅವ್ರನ್ನ ಹೇಳೋದು ಹಂಗಲ್ಲ. ಈಗ ನೀವು ಹೋಗ್ಲಿಲ್ಲ ಅಂದ್ರೆ ನಾನು ಫುಲ್ ಬಾಟಲ್ ಕುಡ್ಕೊಂಡ್ ಬರ್ಬೇಕಾಗತ್ತೆ. ಹಲೋ, ಓ ನೀವು ರಿಸೀವ್ ಮಾಡ್ರ ಮಧುರ ಬಾಬಿ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ನೀನ್ ಯಾಕೆ ಫೋನ್ ಮಾಡಿರೋದು? ನಾನು ಫೋನ್ ಮಾಡಿದ್ದು ಜಾನಿಗೆ, ಇವ್ರು ಫೋನ್ ರಿಸೀವ್ ಮಾಡ್ಬಿಟ್ಟು ಏನು ವಿಷಯ ಅಂತ ಕೇಳ್ತಾರೆ. ಏನು ಹೇಳಿ? ಹಲೋ, ನಿನ್ನ ಕೇಳ್ತಿರೋದು. ಯಾಕೆ ಫೋನ್ ಮಾಡಿದ್ದು? ಏನಿಲ್ಲ ಬಾಬಿ, ನನ್ನ ಹಣೆ ಬಾರನೇ ಸರಿಗಿಲ್ಲ. ದೇವಸ್ಥಾನಕ್ಕೆ ಗಂಟೆ ಹೊಡೆದ್ರೆ ಕಾರ್ಪೊರೇಷನ್ ಗಂಟೆ ಸೌಂಡ್ ಬರುತ್ತೆ. ಅಂದ್ರೆ ಏನಿಲ್ಲ ಬಾಬಿ, ಜಾನಿ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಒಂಚೂರು ಫೋನ್ ಕೊಡಿ. ಯಾಕೆ? ನೆನ್ನೆ ಅವ್ರನ್ನ ಕರ್ಕೊಂಡು ಹೋಗಿ ಕುಡ್ಸಿದ್ ಸಾಲ್ದು ಅಂತ ಇವತ್ತು ಕುಡ್ಸಕ್ಕ? ನಿನ್ನೆ ನಾನು ಕುಡ್ಸಿದ್ನ, ಬಾಂಬೆಯಿಂದ ಬಂದಿರೋದೇ ಇವತ್ತೇ. ಅಂದ್ರೆ ಜಾನಿ ನೆನ್ನೆ ನಿನ್ನ ಮೀಟ್ ಮಾಡಿಲ್ವಾ? ಇಲ್ಲ ಬಾಬಿ, ಬಾಂಬೆಯಿಂದ ಒಳ್ಳೆ ಬ್ರ್ಯಾಂಡ್ ಬಂದಿದೆ. ಸೊ ಇವತ್ತು ಎಲ್ಲರೂ ಸೇರಿ ಪಾರ್ಟಿ ಮಾಡೋಣ ಅನ್ಕೊಂಡಿದ್ದೀನಿ. ಅದಕ್ಕೆ ಜಾನಿನ್ ಕಳಿಸ್ಬೇಕಾ? ಅದಕ್ಕೆ ಅಲ್ವಾ ಕಾಸು ಖರ್ಚು ಮಾಡಿ ಕಾಲ್ ಮಾಡಿರೋದು. ನೀನ್ ಹಾಳಾಗೋದಲ್ದೆ ಅವ್ರನ್ನೂ ಯಾಕೋ ಹಾಳು ಮಾಡ್ತಿದ್ಯಾ? ಹಾಳಾಗಿರೋನ್ನ ಎಷ್ಟಲ್ಲಿ ಹಾಳು ಮಾಡೋಕ್ಕಾಗತ್ತೆ ಬಾಬಿ? ಈಗ ಫೋನ್ ಕಟ್ ಮಾಡಿಲ್ಲ ಅಂದ್ರೆ ಅಲ್ಲೇ ಬಂದು ನಾಲ್ಗೆ ಕಟ್ ಮಾಡ್ಬಿಡ್ತೀನಿ. ಯಾರ್ದು ಫೋನು? ನಿಮ್ ಪೋಲಿ ಫ್ರೆಂಡ್ ಪ್ರೇಮ್ದು. ಇವತ್ ನೈಟ್ ಪಾರ್ಟಿ ಇಟ್ಕೊಂಡಿದಾನಂತೆ, ತಾವ್ ಹೋಗ್ಬೇಕಂತೆ. ಅಯ್ಯೋ ಬೇಡ ಮಧು, ಅವನ ಜೊತೆ ಸೇರಿದ್ರೆ ಕುಡ್ದು ನಾನು ಹಾಳಾಗಿ ಹೋಗ್ಬಿಡ್ತೀನಿ. ನೆನ್ನೆ ಕುಡ್ದಿರೋದೇ ಸಾಕು, ಇವತ್ತು ಕಳ್ಸಲ್ಲ ಅಂತ ಹೇಳ್ಬೇಕು ತಾನೆ. ಸುಳ್ಳು ಹೇಳಿದ್ರೆ 3 ದಿನ ಉಪವಾಸ ಇರ್ಬೇಕಾಗುತ್ತೆ. ಅವ್ನ್ ಬಾಂಬೆಯಿಂದ ಬರ್ತಿರದೆ ಇವತ್ತು. ನೆನ್ನೆ ನಿಮಗ್ ಹೇಗ್ ಕುಡಿಸ್ದ? ನನ್ನ ಮಗ ಎಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಹಲೋ, ನಿಮ್ಮನ್ನೇ ಕೇಳ್ತಿರೋದು. ನಿಜ ಹೇಳಿದ್ರೆ ಸರಿ, ನೆನ್ನೆ ನಿಮಗ್ ಯಾರು ಕುಡ್ಸಿದ್ದು? ನೀವ್ ಯಾಕೆ ಅಷ್ಟೊಂದು ಕುಡ್ಕೊಂಬಂದ್ರಿ? ಮಧು, ನಾನು ಕುಡಿಬಾರ್ದು ಅಂತಾನೆ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇದ್ದೆ. ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಕ್ಕು, ಅವನು ತಿರುಪತಿಯಿಂದ ತೀರ್ಥ ತಗೊಂಡ್ಬಂದಿದ್ದೀನಿ, ಇದನ್ನ ಕುಡಿದ್ರೆ ದಿನ ಕೆಲಸ ಸಿಗುತ್ತೆ ಅಂದ. ಅದೇ ಖುಷಿಲಿ ನಾನು ಸ್ವಲ್ಪ 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 ಅಂತ ಕುಡ್ದೆ. ಆಮೇಲೆ ನೋಡ್ತೀನಿ ಇಡೀ ಫುಲ್ ಬಾಟ್ಲೆ ಶಿವ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ಕುಡ್ಕೊಂಬಂದ್ರೆ ನಿಮ್ಮನ್ನೇ ಶಿವ ಅನ್ಸ್ಬಿಡ್ತೀನಿ. ಒತ್ತಾರೆ ಗಡತ್ತಾಗಿ ಮಧುರ ಅವರ ರೊಟ್ಟಿಲಿ ನಾಷ್ಟನೂ ಆಯ್ತು, ಕಾಫಿನೂ ಆಯ್ತು. ಮಧ್ಯಾಹ್ನ ಉಣ್ಣಕ್ಕೆ ಯಾರೊಟ್ಟಿಗೆ ಹೋಗೋದು? ಯಾರೊಟ್ಟಿಗೆ ಹೋಗ್ಬೇಕು? ನಮ್ಮವರೊಟ್ಟಿಗೆ ಹೋಗೋ. ಊಟನೂ ಆಯ್ತದೆ, ನೋಟನೂ ಆಯ್ತದೆ. ಅಲ್ಲ, ನನ್ನನ್ನು ಲೆಕ್ಕಕ್ಕೆ ತಗೊಳ್ದೆ ಅವರಿಬ್ಬರೇ ಅಡುಗೆ ಮಾಡ್ಕೊಂಬಿಟ್ಟಿದ್ರೆ ಯಾವುದಕ್ಕೂ ಹೋಗೋಕ್ಕೆ ಮುಂಚೆ ಒಂದ್ಸತಿ ಫೋನ್ ಮಾಡ್ಬಿಟ್ಟು ಹೋಗೋ. ಹೇಳಿ ಗೌಡ್ರೆ. ಬೆಲ್ಲ ಕೊಡ್ಲೆ? ಮಧುರ ಅವ್ರೆ, ಏನ್ ಮಾಡ್ತಿದ್ರಿ? ನಿಮ್ ಮನೆಗ್ ಬಾಂಬ್ ಹಾಕಿ ಹೇಗ್ ಬ್ಲಾಸ್ಟ್ ಮಾಡ್ಬೇಕು ಅಂತ ಸ್ಕೆಚ್ ಹಾಕ್ತಿದ್ದೆ. ಮಧುರ ಅವ್ರು ಏನ್ ಹೇಳ್ತಾ ಇದಾರೆ? ಮತ್ತಿನ್ನೇನ್ ಗೌಡ್ರೆ, ಮನೇಲಿದ್ದಾಗ ಏನ್ ಮಾಡ್ತೀನಿ? ಮ್ಯಾಗ್ಝಿನ್ ಓದ್ತೀನಿ ಅಥವಾ ಟಿವಿ ನೋಡ್ತಿರ್ತೀನಿ. ಮನೆ ಕೆಲಸ ಮಾಡಕ್ಕೆ ಅಂತ ಜಾನ್ ಇದಾರಲ್ಲ. ನಾನು ಬರ್ಲೆ? ನೀವು ಹೇಳೋದು ಜಿಟಕಂ ಪುಡಿ ಮಧುರ ಅವ್ರೆ. ಫೋನ್ ಮಾಡಿದೆ ಇಟ್ಕಲಿ, ಏನ್ ಮಾಡ್ತಾ ಇದಾರೆ ಅಂತ ಕೇಳೋದು ವಾಡಿಕೆ ಅಲ್ವಾ? ಗೌಡ್ರೆ, ನಿಮ್ ವಾಡಿಕೆ ನಂಗೆ ಒಂದೊಂದ್ಸಲ ವಾಕರ್ಕೆ ಬರ್ಸುತ್ತೆ. ವಿಷಯ ಏನು ಅಂತ ಹೇಳಿ. ಮಧುರ ಅವ್ರೆ, ನನ್ ಕಂಡ್ರೆ ನಿಮ್ಗೆ ಅಪಟಿ ಬೇಜಾರ? ಈಗ ಆ ವಿಷಯ ಬಿಟ್ಟು ಫೋನ್ ಮಾಡಿದ್ ಯಾಕೆ ಅಂತ ಹೇಳಿ ಗೌಡ್ರೆ. ಯಾನು ಇಲ್ಲ ಕಂಬುಡಿ ಮಧುರ ಅವ್ರೆ. ಹಾಗಾದ್ರೆ ಫೋನ್ ಕಟ್ ಮಾಡ್ಲಾ? ಮಧುರ ಅವ್ರೆ, ಬೇಡ ಬೇಡ. ಅದು ನಾ ಫೋನ್ ಮಾಡಿದ ವಿಷಯ ಏನಪ್ಪ ಅಂದ್ರೆ, ಅದು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ ಮಧುರ ಅವ್ರೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, 3 ಅಡಿ ಗುಂಡಿ ತೋಡಿ ಅದ್ರಲ್ಲಿ ನಿಮ್ ತಲೆ ಹಾಕಿ ಮಣ್ಣು ಮುಚ್ಕೊಂಡು ಅದೇನ್ ವಿಷಯ ಅಂತ ಹೇಳಿ. ಮಧುರ ಅವ್ರೆ, ಹಂಗ್ ಮಾಡಿದ್ರೆ ಸತ್ತೋಗಲ್ವಾ? ಮತ್ತಿನ್ನೇನ್ ಹೇಳಿ ಗೌಡ್ರೆ, ಏನೋ ಹೇಳ್ಬೇಕು ಅಂತ ಫೋನ್ ಮಾಡಿದ್ದೀರಾ, ಹೇಗ್ ಹೇಳಿ ಅಂತ ಕೇಳಿದ್ರೆ ನಾನೇನ್ ಮಾಡ್ಲಿ? ನೀವೇನ್ ನಂಗೆ ಪ್ರಪೋಸ್ ಮಾಡ್ತಿದ್ದೀರಾ? ಮತ್ ಯಾಕೆ ಇಷ್ಟೊಂದು ನಾಚ್ಕೋತಿದ್ದೀರಾ? ಅದೇನ್ ವಿಷಯ ಅಂತ ಹೇಳಿ. ಒಂದು ಕ್ಷಣದಲ್ಲಿ ಬತಾಸ್ ಬಂದು ಬಾಯಿಗೆ ಬಿದ್ದಂಗಾಯ್ತು. ಏನಂದ್ರಿ? ಅದೇ ಮಧುರ ಅವ್ರೆ, ಒತ್ತರ ನಿಮ್ಮಟ್ಲಿ ನಾಷ್ಟ ಕಾಫಿ ಎಲ್ಲ ಆಯ್ತಲ್ಲ, ಮಧ್ಯಾಹ್ನ ಉಣ್ಣಕ್ಕೆ ಯಾರು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಗೌಡ್ರೆ, ಇದ್ರಲ್ಲಿ ಯೋಚನೆ ಮಾಡೋದೇನಿದೆ? ನಾನಾಗೆ ನೀವು ಹೋಟೆಲ್ಗೆ ಹೋಗಿ ಅಂತ ಹೇಳಿದ್ರು ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಬನ್ನಿ. ಲವ್ ಯು. ಮಧುರ ಅವ್ರೆ, ನನ್ನ ಸಾನ ಪಸಂದಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದಿ. ಸರಿ, ಬಾಯ್ ಗೌಡ್ರೆ. ಥ್ಯಾಂಕ್ ಯು, ಬಾಯ್. ಉಟ್ಪಲ್ಲಿ ಬಸ್ರಿಯಾಗಿ ಊರಿಗೆ ಹೋಗಿದ್ದಕ್ಕೆ ಮಧುರ ಅವ್ರೊಟ್ಟಿಗೆ ಹೋಗೋ ಚಾನ್ಸ್ ಸಿಕ್ಕುತ್ತೆ ಅಂತ ಮೊದಲೇ ಗೊತ್ತಿದ್ರೆ ಪುಟ್ಮಲ್ನ ಯಾವತ್ತೋ ಬಸ್ರಿ ಮಾಡಿ ಊರಿಗೆ ಕಳಿಸ್ಬಿಡ್ತಿದ್ದಿ.